ನಮಸ್ಕಾರ ವೀಕ್ಷಕರೇ, ಏಡಿಯನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ರೈಲ್ವೆ ಹೋರಾಟ ಸಮಿತಿ ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳು, ಸಂಘಟನೆ ಮುಖಂಡರು, ನ್ಯಾಯವಾದಿಗಳು ಹೀಗೆ ಎಲ್ಲರೂ ಕೂಡ ಈ ರೈಲ್ವೆ ಹೋರಾಟ ಸಮಿತಿಗೆ ಬೆಂಬಲವನ್ನ ಸೂಚನೆ ಮಾಡಿವೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ನಾವೆಲ್ಲ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಗೆ ನಾವು ಮನವಿಯನ್ನು ಕೊಡಬೇಕಾಗ್ತಾ ಇದೆ. ಕಾರಣ ಅಂತಂದ್ರ ಈಗ ಯಲ್ಲಮ್ಮನಗುಡ್ಡ ವರ್ಷದಲ್ಲಿ ಬಹಳ ಜಾತ್ರೆ, ಭಾರತ ಹುಣ್ಣಿಮೆ ಅನ್ನುವಂಥದ್ದು ಯಲ್ಲಮ್ಮನ ಜಾತ್ರೆ ನಡೀತೈತೆ. ಆ ಸಮಯದಲ್ಲಿ ಮಹಾರಾಷ್ಟ್ರ, ಮುಂಬೈ, ಆಮೇಲೆ ಈ ಕಡೆ ವಿಜಾಪುರ, ಬೀದರ್ ಕಡೆಯಿಂದ ಬಹಳ ಜನಸಂಖ್ಯೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ಸರಳ ರೀತಿಯಲ್ಲಿ ಪ್ರವಾಸವನ್ನು ಮಾಡೋದ್ರ ಜೊತೆಗೆ ಅವರು ದೇವಿಯ ದರ್ಶನವನ್ನು ತೆಗೆದುಕೊಳ್ಬೇಕಾಗ್ತದೆ. ಇಲ್ಲೇ ಸಮೀಪದಲ್ಲಿ ನಮ್ಮ ರಾಮದುರ್ಗದಲ್ಲಿ ಗೊಡಚಿ ವೀರಭದ್ರೇಶ್ವರ ಅನ್ನುವಂಥ ದೇವಸ್ಥಾನ, ಅದು ಕೂಡ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ಅಲ್ಲಿ ಲಕ್ಷಾನುಗಟ್ಟಲೆ ಜನ ಬರ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಅನುಕೂಲ ಮಾಡುವುದರ ಸಲುವಾಗಿ ನಾವೆಲ್ಲ ಅದಕ್ಕೆ ಒಂದು ರೈಲ್ವೆ ಇಲಾಖೆಯನ್ನ ಎಚ್ಚರಗೊಳಿಸೋದಕ್ಕೋಸ್ಕರವಾಗಿ ನಾವೆಲ್ಲ ಒಂದು ಸಂಘಟನೆ ಮುಖಾಂತರವಾಗಿ ಸರ್ಕಾರಕ್ಕೆ ಬೇಡಿಕೆಯನ್ನ ಈ ಹಿಂದೆ ವರ್ಷದ ಹಿಂದೆ ನಾವೆಲ್ಲ ಸಾರ್ವಜನಿಕವಾಗಿ ಒಂದು ಪ್ರತಿಭಟನೆ ಮಾಡೋದ್ರ ಮುಖಾಂತರವಾಗಿ ಎಲ್ಲ ಗಣ್ಯಮಾನ್ಯರು, ರಾಜಕೀಯ ಮುಖಂಡರು, ಧಾರ್ಮಿಕ ಮುಖಂಡರು ಎಲ್ಲರೂ ಸೇರಿ ಮನವಿಯನ್ನು ಕೊಡಲಾಗಿತ್ತು. ಅದು ಆ ಮನವಿ ಈಗ ಒಂದು ಹಂತದಲ್ಲಿ ಬಂದು ತಲುಪಿದೆ. ಅದಕ್ಕೆ ಬರುವಂಥ ದಿನಮಾನದಲ್ಲಿ ಸ್ವಲ್ಪ ದಿವಸದಲ್ಲಿ ಕೇಂದ್ರದ ಬಜೆಟ್ ಪ್ರಾರಂಭವಾಗ್ತಾ ಇದೆ. ಅಂದ್ರೆ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಆ ಅಧಿವೇಶನದಲ್ಲಿ ನಾವು ಕೈಕೊಂಡಿರ್ತಕ್ಕಂಥ, ನಾವು ಬೇಡಿಕೆ ಇಟ್ಟಿರ್ತಕ್ಕಂಥ ರೈಲ್ವೆ ಅಂದ್ರೆ ಇತ್ತಾಗ ಸವದತ್ತಿ, ಆಮೇಲೆ ಸವದತ್ತಿಯಿಂದ ರಾಮದುರ್ಗ ಮುಖಾಂತರವಾಗಿ, ಗೊಡಚಿ ರಾಮದುರ್ಗ ಮುಖಾಂತರವಾಗಿ ವಿಜಯಪುರಕ್ಕೆ ಹೋಗತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರದವರು ಮಾಡಿಕೊಡ್ತೇವೆ ಅಂತೇಳಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದು ಕಾರ್ಯರೂಪದಲ್ಲಿಯೂ ಕೂಡ ನಡೆದ ಇದೆ. ಅದು ಶೀಘ್ರವಾಗಿ ನಮಗೆ ಕೈಗೂಡಲಿ, ಜನರಿಗೆ ಪ್ರವಾಸವನ್ನು ಮಾಡಲಿಕ್ಕೆ, ದೇವಸ್ಥಾನಗಳ ಒಂದು ದರ್ಶನವನ್ನು ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಜನರಿಗೆ ಒಂದು ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ನಮ್ಮ ಪ್ರಜೆಗಳ ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮೆಲ್ಲರೂ ಕೂಡ ಬರುವಂತ ಇದೇ ತಿಂಗಳ ಜನವರಿ 27ನೇ ತಾರೀಕಿನಿಂದ ನಾವು ಮಿನಿ ವಿಧಾನಸೌಧದಿಂದ ಹುತಾತ್ಮ ಸರ್ಕಲ್ ಅಂದ್ರೆ ದವಾಖಾನೆ ಸರ್ಕಲ್ಲು, ಅಲ್ಲಿ ಶಂಕರಲಿಂಗನ ದೇವಸ್ಥಾನ ಅನ್ನುವಂಥದ್ದೈತಿ, ಅಲ್ಲಿವರೆಗೆ ನಾವು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ, ಅಂದ್ರೆ ನಮ್ಮ ಬೇಡಿಕೆಯನ್ನ ಈಡೇರಿಸ್ರಿ ಅನ್ನುವಂಥ ಒಂದು ಸಂಘಟನೆ ಮುಖಾಂತರವಾಗಿ ನಾವು ಕೇಳ್ಕೊಳ್ಳುವಂಥ ಒಂದು ವ್ಯವಸ್ಥೆ ನಡೆದಿದೆ. ಅದಕ್ಕೆ ಸಂಘಟನಾ ಪೂರ್ವಕವಾಗಿ ನಮ್ಮ ಕಮಿಟಿಯವರು, ಟ್ರಸ್ಟ್ ಕಮಿಟಿಯವರು ಎಲ್ಲರೂ ಅದನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂತಹ ಒಂದು ರ್ಯಾಲಿಯಲ್ಲಿ ನಾವೆಲ್ಲರೂ ಭಾಗವಹಿಸಿ ನಾವು ಸರ್ಕಾರಕ್ಕೆ ಮತ್ತೆ ಒಂದು ನೆನಪು ಮಾಡಿಕೊಳ್ಳಲಿಕ್ಕೆ ಈ ಒಂದು ರ್ಯಾಲಿಯನ್ನು ಪ್ರಾರಂಭ ಮಾಡಿದ್ದೇವೆ. ಆ ರ್ಯಾಲಿಯಲ್ಲಿ ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮದ, ಇಲ್ಲಿದು ಸಮಾಜದ ಕೆಲಸ, ಇದು ಒಬ್ಬ ವೈಯಕ್ತಿಕವಾಗಿರ್ತಕ್ಕಂಥ ಕೆಲಸ ಅಲ್ಲ, ಇದು ಸಾಮಾಜಿಕವಾಗಿರ್ತಕ್ಕಂಥ ಕೆಲಸ. ಎಲ್ಲ ಜನರಿಗೂ ಕೂಡ ಬೇಕಾಗತಕ್ಕಂಥ ಒಂದು ವ್ಯವಸ್ಥೆ. ಇಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡುವುದಕ್ಕೋಸ್ಕರವಾಗಿ ಸರ್ಕಾರದಲ್ಲಿ ನಾವು ಒಂದು ಈ ಮನವಿ ಮುಖಾಂತರವಾಗಿ ಮತ್ತೆ ಕೆಲಸವನ್ನು ಪ್ರಾರಂಭ ಮಾಡಲಿ, ಅದಕ್ಕೆ ಹೆಚ್ಚಿನ ಕೆಲಸಕ್ಕೆ ಅನುಕೂಲ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿ ಅನ್ನುವಂಥ ಉದ್ದೇಶದಿಂದ ರ್ಯಾಲಿಯನ್ನು ಇಟ್ಕೊಂಡಿದ್ದೇವೆ, ಪ್ರತಿಭಟನಾ ರ್ಯಾಲಿಯನ್ನು ಇಟ್ಕೊಂಡಿದ್ದೇವೆ. ಅದಕ್ಕೆ ಆ ಒಂದು ರ್ಯಾಲಿಯಲ್ಲಿ ಎಲ್ಲ ಸಾರ್ವಜನಿಕರು, ಜಾತಿ ಭೇದವನ್ನಲ್ಲಿ ಇಲ್ಲಿ ಮುಸ್ಲಿಮ, ಲಿಂಗಾಯತ, ಬ್ರಾಹ್ಮಣ, ಬೇರೆ ಯಾವ ಜಾತಿಗಳನ್ನು ಕೂಡ ನಾವು ತರೋ ಹಂಗಿಲ್ಲ. ಅಂದ್ರೆ ಸಮಾಜದಲ್ಲಿ ಎಲ್ಲಾ ಜಾತಿಯವರು ಕೂಡ ಬಸ್ಸು ಬೇಕು, ಪ್ರವಾಸ ಬೇಕು, ರೈಲ್ವೆ ಬೇಕು, ಎಲ್ಲವೂ ಕೂಡ ಬೇಕಲ್ಲ. ಅದಕ್ಕೆ ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಪ್ರತಿಭಟನೆ, ಜಾತಿ ರಹಿತವಾಗಿರ್ತಕ್ಕಂಥ ಪ್ರತಿಭಟನೆ. ಇಂತಹ ಒಂದು ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು, ಈ ಪ್ರತಿಭಟನೆಯ ರ್ಯಾಲಿಯನ್ನು ನಾವೆಲ್ಲರೂ ಯಶಸ್ವಿಗೊಳಿಸಬೇಕನ್ನುವಂಥ ಒಂದು ಇಚ್ಛೆ ನಮ್ಮದಾಗಿದೆ. ಆ ರೀತಿಯಾಗಿ ಎಲ್ಲ ಜನರು ಕೂಡ ಇದಕ್ಕೆ ಸ್ಪಂದಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕನ್ನುವಂಥ ಒಂದು ಮನವಿಯನ್ನು ಎಲ್ಲರಲ್ಲೂ ಕೂಡ ಮಾಡಿಕೊಂಡು